ಹುಡುಗ ಬೆಳಗ್ಗೆನೆ ಮನೆ ಬಿಟ್ಟಿದ್ದೀವಿ, ಬೇಗ ರೀಚ್ ಆಗ್ತೀವಿ ಚಾಮರಾಜನಗರಕ್ಕೆ. ನಿಮ್ಮನ್ನೆಲ್ಲ ನೋಡೋದಕ್ಕೆ ಕಾಯ್ತಾ ಇರ್ತೀವಿ. ಚಾಮರಾಜನಗರ ಕರಿನಂಜನಪುರ ರಸ್ತೆಯಲ್ಲಿರೋ ಸರ್ಕಾರಿ ಜೂನಿಯರ್ ಕಾಲೇಜು ಪಕ್ಕದಲ್ಲಿರೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಸಂಜೆ 4 ಗಂಟೆಗೆ ದಯವಿಟ್ಟು ಬನ್ನಿ. ನಾವೆಲ್ಲ ಸಿಗೋಣ, ಹರಟೆ ಹೊಡಿಯೋಣ, ಮಾತಾಡೋಣ. ಸಂಜೆ 4 ಗಂಟೆಗೆ ಎಲ್ಲರೂ ಸಿಗೋಣ. ಪ್ಲೀಸ್ ಮಿಸ್ ಮಾಡದೆ ಬನ್ನಿ, ನಾವೆಲ್ಲರೂ ಅಲ್ಲಿರ್ತೀವಿ. ಇವರೆಲ್ಲರನ್ನೂ ನಾನೇ ಕರ್ಕೊಂಡು ಬರ್ತಾ ಇರೋದು. ಉಚಿತ ಪ್ರವೇಶ, ಎಲ್ಲರೂ ಬನ್ನಿ, ನಿಮ್ಮ ಪ್ರೀತಿ ಪಾತ್ರರನ್ನ ಕರ್ಕೊಂಡು ಬನ್ನಿ. ನಾವು ಬಂದಾಗ ಹಾಲ್ ತುಂಬಿರ್ಬೇಕು, ನಿಮ್ಗೋಸ್ಕರ ಬರ್ತಾ ಇದೀವಿ ಅಷ್ಟು ದೂರ. ನೀವು ಎಲ್ಲರೂ ಬನ್ನಿ ಆಯ್ತಾ. ಉಚಿತ ಪ್ರವೇಶ ಆದ್ರೂ ಪರವಾಗಿಲ್ಲ, ಇಬ್ಬರಿದ್ರು ನಾವು ಬರ್ತೀವಿ. ಅಭಿಮಾನದಿಂದ ಯಾರು ಬರ್ತೀರೋ ಅವ್ರನ್ನ ಮೀಟ್ ಮಾಡ್ತೀವಿ. ಅಲ್ಲ, ಗೊತ್ತಾಯ್ತು ನಿನ್ನೆ ರಿಹರ್ಸ್ ಮಾಡಿದೀರಾ ಈ ಡೈಲಾಗು ಅಂತ. ನಾನು ಇಟ್ಕೊಂಡಿದ್ದೆ ನೀವು ಹಿಂಗಿರ್ತೀರಾ ಕೊಡ್ಬೇಕು. ಶಾರದೆ ಇದ್ದಾರೆ, ಶಾರದೆ ಅವರು ತುಂಬಾ ನಾಚ್ಕೋತಾ ಇದ್ದಾರೆ ಮಾತಾಡೋದಕ್ಕೆ. ಮೈಕು ನನ್ನ ಕೈ ಕೊಟ್ಬಿಟ್ರು. ಕುಂತಿರೋದಲ್ಲ, ಇವ್ರು ಓವರ್ ಆಕ್ಟಿಂಗ್ ನೋಡ್ಬಿಟ್ಟು ಅವ್ರಿಗೆ ಮಾತೇ ಬರ್ತಿಲ್ಲ, ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅವರು ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ. ಶಾರದೆ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಅಲ್ವಾ, ಅದಕ್ಕೆ ನೋಡಿ ಇವರು ಚಾಮುಂಡಿ ಕೊಡ್ತಾ ಇದೀನಿ ನೋಡಿ, ಶಾರದೆ ಬೇಡ. ಸೊ ಬೇಸಿಕಲಿ ಅವರು ಲಾಸ್ಟ್ ಟೈಮ್ ನಮ್ಮ ಜೊತೆಗೆ ತುಮಕೂರಿಗೆ ಬಂದಿದ್ರು. ಅವ್ರಿಗೆ ಗೊತ್ತು ಎಲ್ಲ ಹೆಂಗ್ ಬಿಹೇವ್ ಮಾಡ್ತಾರೆ ಅಂತ. ಎಷ್ಟಾರು ಮಾತಾಡ್ಕೊಳ್ಳಿ, ಕೊನೆಯಲ್ಲಿ ನಾನೇ ಮಾತಾಡೋದು ಅಂತ ಇದಾರೆ ಅವರು. ಹೇಳಿ, ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಮನೆ ಇರೋದಿಲ್ಲಿ? ಯಲಹಂಕ. ಮತ್ತೆ ಶಾರದೆ ಸೀರಿಯಲ್ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ನಿಮಗೆ ಈಗಾಗಲೇ ಪ್ರತಿಕ್ರಿಯೆ ಏನಾದರೂ ಬಂದಿದೆಯಾ ಶಾರದೆ ಸೀರಿಯಲ್ ಬಗ್ಗೆ? ಇವರು ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೂಡ ಹೇಳ್ತಲ್ಲ, ಇವರು MCQ ಕ್ವಶನ್ಸ್ ಆನ್ಸರ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಟಿಕ್ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡ್ತಾ ಇದ್ದಾರೆ ಅವರು. ಆನ್ಸರು ಏನು ಬರೀತಾ ಇಲ್ಲ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. कौन रे उन्हें? ಹೇ ಫ್ರೆಂಡ್ಸ್, ಇವತ್ತು ನಾವೆಲ್ಲರೂ ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀವಿ. ನಾನು ನಿಮ್ಮ ಸುವರ್ಣ ಸಖಿ ಆ್ಯಂಡ್ ಆಲ್ರೆಡಿ ನಮ್ಮ ಆಸೆ ಟೀಮ್ ಹಾಗೆ ಶಾರದೆ ಟೀಮ್ ಎಲ್ಲರೂ ಹೋಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಚೆನ್ನಾಗಿ. ನಾವಿಬ್ಬರು ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಲೇಟ್ ಆಗೋಯ್ತು. ಸೊ ನೋಡೋಣ ಬನ್ನಿ ಅವ್ರು ಏನೇನು ತಿಂತಾ ಇದ್ದಾರೆ, ಮತ್ತು ಮೆನುವಲ್ಲಿ ಏನು ಸ್ಪೆಷಲ್ ಐಟಮ್ಸ್ ಇದೆ, ನಾವೆಲ್ಲ ಏನು ಬ್ಯಾಟಿಂಗ್ ಮಾಡ್ಬೋದು ಅಂತ. ರೆಡಿನಾ? ರೆಡಿ. ಸೊ ಲೆಟ್ಸ್ ಗೋ. ಓಕೆ, ನಮ್ಮ ಸೀರಿಯಲ್ನ ಒಂದು ವಿಚಿತ್ರ ಕ್ಯಾರೆಕ್ಟರ್ ಪೆಂಗ್ಯ ಅಂತ ಅವ್ರ ಹೆಸರು. ಬನ್ನಿ ಮಾತಾಡೋಣ. ಹಾಯ್ ಪೆಂಗ್ಯ ಅವ್ರೆ. ನಾನು ಸೀರಿಯಲಲ್ಲಿ ಇವಾಗ ನಂದೀಶ್ ಮನೋಜ್ ಅಲ್ಲ, ಈಗ ಕರೆಕ್ಟಾಗಿ ಮಾತಾಡ್ಸೋ ನಂದೀಶನು. ಹಾಯ್ ಪೆಂಗ್ಯ ಅವ್ರೆ. ನಂದೀಶನ್ನು ನೀವು ಏನೇ ಆದ್ರೂ ಆಸೆ ಸೀರಿಯಲ್ ಮುಖಾಂತರನೇ ನೀವಿಷ್ಟು ಫೇಮಸ್ ಆಗಿ ಈಗ ಚಾಮರಾಜನಗರಕ್ಕೆ ಸುವರ್ಣೋತ್ಸವ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು. ಅದು ಪೆಂಗ್ಯ ಆಗಿರೋದಕ್ಕೆ. ಸೊ ನೀವು ಆ ಹೆಸರನ್ನೇ ಮರೆತರೆ ಹೇಗೆ? ಆಯಿತು. ಆಮೇಲೆ ಮ್ಯಾಟ್ರ್ ಬಾ. ಓಕೆ, ಈಗ ನಮ್ಮ ಇಂಚು ಮತ್ತೆ ನಮಸ್ತೆ ಮೇಡಮ್. ನಮ್ಮ ಸೀರಿಯಲ್ನ ಲಿಲ್ಲಿ ಪುಟ್ಟು ಅಂತ ಹೇಳಿದ್ರೆ ಇವರೇನೆ. ಹಾಯ್, ಹಲೋ, ನಮಸ್ಕಾರ. ನನ್ನ ಸೇರಿಸ್ಬಿಟ್ಟಿದ್ದಾರೆ ಇವ್ರು ಸೀರಿಯಲ್ಗೆ. ನೀವು ಯಾವಾಗಲೂ ನನ್ನ ಅಮ್ಮ ಅಲ್ವಾ, ಅದಕ್ಕೆ ಅಲ್ವಾ? ಹಳೆ ಕತೆ ಎಲ್ಲ ಬಿಡಿ, ಹೊಸ ಕತೆ ಹೇಳಬೇಕು. ಪ್ರತಿದಿನದ ಕತೆ ನಮ್ದು. ಹೇಗನ್ಸ್ತಿದೆ ಹೋಗ್ತಿರೋದು? ಚೆನ್ನಾಗಿ ಅನ್ನಿಸ್ತಾ ಇದೆ. ಇನ್ನು ಇವಾಗ ಸ್ಟಾರ್ಟ್ ಆಗಿದ ತಕ್ಷಣ ಬ್ರೇಕ್ ಹಾಕ್ಬಿಟ್ಟು ತಿನ್ನಕ್ಕೆ ಕೂತ್ಬಿಟ್ವಿ. ಬಟ್ ಅದೇ ಇನ್ನು ನೆಕ್ಸ್ಟ್ 2 hours ಜರ್ನಿ ನೋಡ್ಬೇಕು ಹೆಂಗೆ ಹೋಗುತ್ತೆ ಅಂತ. ಅಂದ್ರೆ ಎಲ್ಲ ಉಲ್ಟಾನೇ ಅವಳು ಮಾತಾಡೋದು, ಅವ್ರು ಇರೋದೇ ಉಲ್ಟಾ. ಸೊ ಇವಾಗ ಉಲ್ಟಾ. ನೆಕ್ಸ್ಟ್ ಇಲ್ಲೊಂದು ಗ್ಯಾಂಗ್ ಇದೆ, ಮಾತಾಡ್ಸೋಣ. ಮೇಡಮ್ ಅಲ್ಲಿ ಹೋದ್ರು. ಆಯ್ ಸರ್. ನಮಸ್ಕಾರ ಮೇಡಮ್. ತಗೊಳ್ಳಿ ಸರ್, ಇಟ್ಕೊಳ್ಳಿ ಮಾತಾಡಿ. ಹೇಳಿ ಮೇಡಮ್.
ಏನ್ ಸಮಾಚಾರ ಸರ್? ಏನ್ ಮೇಡಮ್ ಬೆಳಗ್ಗೆ ಬೇಗ ಎದ್ದು ತಿಂಡಿ ಗಿಂಡಿ ತಿನ್ಕೊಂಡು ಚಾಮರಾಜ ನಮ್ಮ ಆಸೆ ಸೀರಿಯಲ್ ನ್ಯಾಚುರಲ್ ಸ್ಟಾರ್ ಇವರು ನ್ಯಾಚುರಲ್ ಸ್ಟಾರ್. ಇವರು ಪೆಂಗ್ಯ ಸ್ಟಾರ್, ಇವ್ರಿಗೇನು ಹೇಳ್ಬೋದು, ಕಾಫಿ ಸ್ಟಾರ್ ಇವಳು, ಕಾಫಿ ಸ್ಟಾರ್. ಮಾತಿದ್ರೆ ಮೀನಾ ಕಾಫಿ ತೊಗೊಂಬಮ್ಮ ಅಂತ. ರವಿ ಪಾಪದ ಸ್ಟಾರು, ಎಲ್ಲರಿಗಿಂತ ಒಳ್ಳೆ ಹುಡುಗ. ನನ್ನ ಹೆಂಡತಿ ಹೇಳ್ತಿದ್ದಾಳೆ, ಖಂಡಿತ ನಂಬಿ. ಪಾಪ ಅವರು ನನ್ ಪೆಂಗ್ಯ ಅಂದು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅವರು ಮಾತಾಡೋ ರೀತಿ, ನಡ್ಕೊಳ್ಳೋ ರೀತಿ ಪೆಂಗಿನ ತರ ಇರ್ಬೋದು, ಆದ್ರೆ ಮನಸ್ಸು ಮಗು ತರ. ಐಸ್ ಇಡ್ತಾ ಇದ್ದಾಳೆ. ಸಂಜೆವರೆಗೂ ನಾನೇ ಕಾಫಿ ಟೀ ಬಿಲ್ ನಾನೇ ಕೊಡ್ತೀನಿ. ಬಂದ್ರು ಇನ್ನೊಬ್ರು ನ್ಯಾಚುರಲ್ ಸ್ಟಾರ್ ಬಂದ್ರು. ಸೈಡ್ಗೆ ಹೋಗೋಣ, ಅವ್ರೊಬ್ರೆ ಸಾಕು. ಏನಕ್ಕಂದ್ರೆ ಅವ್ರು ಆಡೋ ಓವರ್ ಆಕ್ಟಿಂಗಿಗೆ ನಮ್ಗೆ ಯಾರು ಮಾತಾಡೋ ಅವಶ್ಯಕತೆನೇ ಇಲ್ಲ, ಅವ್ರೊಬ್ರೆ ಕಂಟೆಂಟ್ ಕೊಡ್ತಾರೆ. ಸರ್ ಮಾತಾಡಿ ಸರ್. ತಗೊಳ್ಳಿ ಮೈಕ್ ಹಾಕೊಳ್ಳಿ. ನೀವು ಒಂದು ನಿಮಿಷ ಇರಿ, ಮೈಕ್ ಇಲ್ಲಿದೆಪ್ಪ. ಸ್ನೇಹಿತರೆ, ಒಂದು ಸ್ವಲ್ಪ ಗಂಭೀರವಾಗಿ ಎಲ್ರೂ ಒಂದು ಆಮಂತ್ರಣದ ಆಹ್ವಾನ ಪತ್ರಿಕೆ ಕೊಡೋಣ. ಹಾಂ, ಎಲ್ಲಿದೆ ಪತ್ರಿಕೆ? ಬಾಯಲ್ಲಿ ಓದಿ ಹೇಳೋಣ. ಮನೋಜ್ ಅಲ್ವಾ? ಅಯ್ಯೋ ದೇವ್ರೆ, ನೀವೆಲ್ಲ ಆಸೆ ಸೀರಿಯಲ್ ಅವ್ರಲ್ವಾ? ದೋಸೆ ತಿಂತಾ ಇದ್ರಿ ಒಳಗಡೆ ಆಸೆ ಅವರು. ಅಯ್ಯೋ ಮನೋಜ್ ಅವರೇ, ನಿಮ್ಗೆ ಪೆಂಗ್ಯ ಅನ್ನೋದಂತೂ ಕರೆಕ್ಟೇ ಬಿಡಿ. ಓಹೋ ಸುವರ್ಣ, ಸುಜಾತ ಅವರೇ, ಓ ಶಾರದೆ, ಕಂಡುಹಿಡಿಯಕ್ಕೆ ಆಗಲ್ಲಪ್ಪ, ಟಿವಿಗೂ ಇಲ್ಲಿಗೂ ಕಂಡುಹಿಡಿಯೋಕ್ಕೆ ಆಗಲ್ಲ. ನಂಗಂತೂ ತುಂಬ ಖುಷಿ ಆಗ್ತಾ ಇದೆಯಪ್ಪ. ಆಸೆ ಸೀರಿಯಲ್ ನಾನು ಎಷ್ಟು ಆಸೆ ಪಟ್ಕೊಂಡು ನೋಡ್ತೀನಿ ಅಂತ ಅಂದರೆ, ಇತ್ತೀಚೆಗೆ ನನ್ನ ಗಂಡ ರಿಮೋಟೇ ಕೊಡಲ್ಲ. ಅದಕ್ಕೆ ನಾನು ಈ ಸಲ ರಿಮೋಟ್ ನಮ್ಮದೇ ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀನಿ, ಒಂದು ಕ್ಯಾಂಪೇನ್ ನಡೆಸ್ತಾ ಇದ್ದೀನಿ. ಅಲ್ವಾ, ಚಿನ್ನದ ರಿಮೋಟ್ ಮಾಡಿಸ್ಕೊಟ್ಬಿಡಿ ನನ್ನ ಹೆಸರಲ್ಲಿ ಅಂತ ಹೇಳಿದ್ದೀನಿ. ಏನಂತಂದ್ರೆ, ಇಲ್ಲ ನಂದು ಯೂಟ್ಯೂಬ್ ಚಾನಲ್ ತಂದ್ಬಿಟ್ರೆ ನಿಮ್ಮ ಮನೆ ದೀಪ ಇರಿ, ಅವ್ರದ್ದು ಪ್ರಮೋಷನ್ ಇದೆ. ನೀವು ಸುವರ್ಣ ಸಖಿ ಅಲ್ವಾ? ನಮ್ಮ ಆಸೆ ಸೀರಿಯಲ್ಗಿಂತ ನೀವೇ ಚೆನ್ನಾಗಿದ್ದೀರಾ. ಒಂದೇನಂತಂದ್ರೆ, ನಾನು ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಅದರಲ್ಲಿ ಈ ಸಲ ರಿಮೋಟ್ ನಮ್ದೇ ಅಂತ ಒಂದು ಕ್ಯಾಂಪೇನ್ ಮಾಡ್ತಾ ಇದೀವಿ. ಅದಕ್ಕೆಲ್ಲರೂ ನೀವೆಲ್ಲರೂ ಸೇರ್ಕೊಂಡು ಆಯ್ತಾ, ಈ ಸಲ ರಿಮೋಟ್ ನಮ್ದೇ ಅಂತ ಹೇಳ್ಬೇಕು, ಸರಿನಾ? ರೆಡಿನಾ ಎಲ್ಲರೂ? ನಾನು 1 2 3 ಹೇಳ್ತೀನಿ, ಅವಾಗ ಈ ಸಲ ರಿಮೋಟ್ ನಮ್ದೇ. ರೆಡಿ 1 2 3. ಥ್ಯಾಂಕ್ ಯು ಸೋ ಮಚ್. ಅಂಡ್ ನೀವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಏನ್ ಕೆಲಸ? ಸುವರ್ಣೋತ್ಸವ. ಸುವರ್ಣ ಸಖಿ ಇಲ್ದೆ ಅದ್ ಹೆಂಗ್ ಮಾಡ್ತೀರಾ? ನಾನು ಬರಬಹುದಲ್ವಾ? ಬನ್ನಿ ನಮ್ಮ ಜೊತೆ, ನಮ್ಮ ಕರಲ್ಲೇ ಬನ್ನಿ, ಹೋಗೋಣ. ಖಂಡಿತವಾಗ್ಲೂ ಬನ್ನಿ ಸರ್, ಮನೋಜ್ ಸರ್, ಹೋಗೋಣ. ಬಾಯ್ ಗರ್ಲ್.